ಇರ್ತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮಾತಾಡಬೇಕಾಗಿರ್ತಕ್ಕಂಥ ವಿಷಯ ಭಾಳಷ್ಟಿದ್ರೂ ಕೂಡ ನನಗೆ ಸಮಯದ ಕೊರತೆ ಇರುವುದರಿಂದ ಹೆಚ್ಚಿಗೆ ಮಾತಾಡಲಿಕ್ಕೆ ಬಯಸೋದಿಲ್ಲ. ಸಹಕಾರಿ ಚಳವಳಿ ಪ್ರಾರಂಭ ಆಗಿ 120 ವರ್ಷ ಆಗಿದೆ. ಸಿದ್ದನಗೌಡ ಸಂಡರಾಮನಗೌಡ ಪಾಟೀಲರು 120 ವರ್ಷದಿಂದ ಇದೊಂದು ಬೀಜವನ್ನು ಬಿತ್ತಿ ಇವತ್ತು ದೇಶಕ್ಕೆ ಹೆಮ್ಮರವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಅದು ಸಿದ್ದನಗೌಡ ಸಂಡರಾಮನಗೌಡ ಪಾಟೀಲರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಸಹಕಾರಿ ಚಳವಳಿ ನಮ್ಮಲ್ಲಿ ಇರಲಿಲ್ಲ. ಸಹಕಾರಿ ಕ್ಷೇತ್ರದ ಅರಿವು ನಮಗೆ ಯಾರಿಗೂ ಇರಲಿಲ್ಲ. ಅವತ್ತು ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥವ್ರು ಒಬ್ಬರು ಸಿದ್ದನಗೌಡ ಸಂಡರಾಮನಗೌಡ ಪಾಟೀಲರು ಕನಗಿನಾಳ ಗ್ರಾಮದಲ್ಲಿ, ಸಣ್ಣ ಗ್ರಾಮ, ಯಾವುದೋ ಬ್ರಿಟಿಷರ ಅಧಿಕಾರಿ ಹತ್ರ ಒಂದು ಕೆಲಸಕ್ಕೋಸ್ಕರ ಹೋದಂಥ ಸಂದರ್ಭದಲ್ಲಿ ಬ್ರಿಟಿಷರ ಅಧಿಕಾರಿಗಳು ಅವರಿಗೊಂದು ಪ್ರೇರಣೆಯನ್ನು ಕೊಟ್ಟು ಅವತ್ತು ಹೇಳಿರ್ತಕ್ಕ, ನಾನು ಸಹಕಾರಿ ಸಚಿವನಾದಂಥ ಸಂದರ್ಭದಲ್ಲಿ ಒಂದು ಆದೇಶ ಮಾಡಿದೆ, ಪ್ರತಿಯೊಂದು ಸಹಕಾರಿ ಸಂಘಗಳಲ್ಲಿ ಸಿದ್ದನಗೌಡ ಸಂಡರಾಮನಗೌಡ ಭಾವಚಿತ್ರ ಕಡ್ಡಾಯವಾಗಿ ಇರಬೇಕು ಅಂತಕ್ಕಂಥದ್ದನ್ನು ನಾನು ಮಾಡಿರ್ತಕ್ಕಂಥದ್ದು. ಕಾರಣ ಏನಂದರೆ ನಮ್ಮ ಪೂರ್ವಜರು ನಮಗೇನು ಮಾಡಿರ್ತಾರೆ ಅದನ್ನು ಸ್ಮರಣೆ ನಮ್ಮಲ್ಲಿ ಯಾವತ್ತೂ ಇರಬೇಕು ಸದಾಕಾಲ. ಇವತ್ತು ಸಿದ್ದನಗೌಡ ಸಂಡರಾಮನಗೌಡ ಮಾಡದೇ ಇದ್ದರೆ ಇವತ್ತು ಈ ಸಹಕಾರಿ ಕ್ಷೇತ್ರ ನಮ್ಮ ದೇಶದಲ್ಲಿ ಇರ್ತಿತ್ತು ಇಲ್ಲೋ ಗೊತ್ತಿಲ್ಲ. ಆದರೆ ಇವತ್ತು ಶಾಶ್ವತವಾಗಿ ನಮ್ಮ ದೇಶದಲ್ಲಿ ಬೇರೂರು ಇರ್ತಕ್ಕಂಥದ್ದು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಬದಲಾವಣೆಗಳಾಗಿದೆ. ಸಹಕಾರಿ ಕ್ಷೇತ್ರ ಇಲ್ಲದೆ ಹೋಗಿದ್ರೆ ಬಹುತೇಕ ನಾನು ಅನಿಸ್ಕೋತೀನಿ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳೀತಕ್ಕಂಥದ್ದು ಆಗ್ತಿರಲಿಲ್ಲ. ಯಾಕೆ ಅದಕ್ಕೆ ಹೇಳ್ತೀನಿ ಅಂದರೆ, ಈ ಸಹಕಾರಿ ಸಂಘದ ಮುಖಾಂತರ ಅಂದರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳು ಸಹಕಾರಿ ಕ್ಷೇತ್ರ, ಅಪೆಕ್ಸ್ ಬ್ಯಾಂಕ್, ಈ ಅಪೆಕ್ಸ್ ಬ್ಯಾಂಕ್ ನೇತೃತ್ವದಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳು ಉತ್ತರ ಕರ್ನಾಟಕದಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆಗಳೇನಾಗಿದಲ್ಲ ಅವಕ್ಕೆಲ್ಲಕ್ಕೂ ಕೂಡ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದೇ ನಮ್ಮ ಕ್ಷೇತ್ರ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 28ಕ್ಕಿಂತಲೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಾದಾಗ ಆ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳ ಮುಖಾಂತರ ಸಾಲವನ್ನು ಕೊಟ್ಟು ಕಾರ್ಖಾನೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಅದು ಸಹಕಾರಿ ಕ್ಷೇತ್ರಕ್ಕೆ ಸಲ್ತಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಈ 3 ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾರ್ಖಾನೆಗಳಾಗ್ಲಿಕ್ಕೆ ಕಾರಣ ಏನಂದರೆ, ಮೊದಲು ರಾಷ್ಟ್ರೀಕೃತ ಬ್ಯಾಂಕ್ದವರು ಯಾವುದೇ ಒಂದು ಕಾರ್ಖಾನೆಗೆ ಸಾಲ ಕೊಡ್ತಿರ್ಲಿಲ್ಲ. ಯಾವ ಕಾರ್ಖಾನೆಗೂ ಕೂಡ, ಖಾಸಗಿ ಕಾರ್ಖಾನೆ ಇರ್ಬೋದು, ಅದು ಸಹಕಾರಿ ಕಾರ್ಖಾನೆ ಇರ್ಬೋದು, ಸಹಕಾರಿ ಯಾವಕ್ಕೂ ಕೂಡ ಸಾಲವನ್ನು ರಾಷ್ಟ್ರೀಕೃತ ಬ್ಯಾಂಕ್ದವ್ರು ಕೊಡ್ತಿರ್ಲಿಲ್ಲ. ಕಾರ್ಖಾನೆ ಇಲ್ಲದಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಯೋಕ್ಕೆ ನಮಗೆ ಆಗ್ತಿರ್ಲಿಲ್ಲ. ಅವತ್ತು ಒಂದೊಂದು ಸರಿ ನಾವು ಕಬ್ಬು ಬೆಳೆದು ಕಾರ್ಖಾನೆಗೆ ಹೋಗ್ಲಾರ್ದ ಕಡಿದು ಬೆಂಕಿ ಹಂಚಿಕಿಸಿದ್ದು ಕಳಿಸಿರ್ತಕ್ಕಂಥದ್ದು, ಸುಟ್ಟಿರ್ತಕ್ಕಂಥದ್ದು ಉದಾಹರಣೆ. ಬಹುತೇಕ ಗುರುಗಳಿಗೆ ಗೊತ್ತಿರಬೇಕು ಅಂತ ನಾನು ಬಯಸ್ಕೊತೀನಿ. ಇವತ್ತು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ಯಾವುದಾದ್ರೂ ಒಂದು ತಾಲೂಕು ಇದ್ರೆ ಅದು ಅಥಣಿ ತಾಲೂಕು ಅಂತಕ್ಕಂಥದ್ದು ಇವತ್ತು ನಮಗೆ ಗೊತ್ತದೆ ಮಾಹಿತಿ. ವರ್ಷಕ್ಕೆ 76 ಲಕ್ಷ ಟನ್ ಬೆಳೀತದೆ. ಇನ್ನು 2 ವರ್ಷದ ನಂತರ ನಮ್ಮ ಅಮಾಜೇಶ್ವರಿ ಯಾತ ನೀರಾವರಿ ನಾಳೆ ಜನವರಿ ಫೆಬ್ರವರಿ ಒಳಗೆ ಪ್ರಾರಂಭ ಆದಮೇಲೆ ಇನ್ನು 2 ವರ್ಷ ನಂತರ ಮತ್ತು ಬಸವೇಶ್ವರ ಯಾತ ನೀರಾವರಿ 2ನೇ ಹಂತದ ಕಾಮಗಾರಿ ಮುಗಿದು ಅದು ಮುಂದಿನ ವರ್ಷ ಪ್ರಾರಂಭ ಆದಮೇಲೆ ಬಹುತೇಕ ನನಗನ್ನಿಸದ ಅಥಣಿ ತಾಲೂಕದಲ್ಲಿ ಪ್ರತಿ ವರ್ಷ 1 ಕೋಟಿ ಟನ್ನು ಕಬ್ಬು ಬೆಳೀತಕ್ಕಂಥ ಪ್ರದೇಶ ಅಥಣಿ ತಾಲೂಕದಲ್ಲಿ ಆಗ್ತಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಬದಲಾವಣೆಗೆ ಸಹಕಾರಿ ಕ್ಷೇತ್ರ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಅದು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಟ್ಟಿರಿರ್ಬೋದು, ಕಾರ್ಖಾನೆಗಳಿಗೆ ಸಾಲ ಕೊಟ್ಟಿರಿರ್ಬೋದು, ಬಂಡವಾಳಗಳನ್ನು ಹೂಡಲಿಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಇರ್ಬೋದು. ಇವೆಲ್ಲವೂ ಆಗಲಿಕ್ಕೆ ಒಂದು ಪ್ರಗತಿಗೆ ಮುನ್ನೋಟವನ್ನು ಬರೆದಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಕ್ಷೇತ್ರ ಇದ್ದರೆ ಅದು ಸಹಕಾರಿ ಕ್ಷೇತ್ರ. ಆ ಕ್ಷೇತ್ರದ ಮೇಲೆ ನಿಮ್ಮ ಅಭಿಮಾನ ಮತ್ತು ನಿಮ್ಮ ಶ್ರದ್ಧೆ ಇರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ, ಇವತ್ತು ಗುರುಗಳು ಹೇಳಿದರು ಈ ಉತ್ತರ ಭಾಗದ ನೀರಾವರಿ ಏನು ಉಳಿದಿದೆ ಅದನ್ನು ಮುಂದಿನ ನಿರ್ಮಾಣದಲ್ಲಿ ವ್ಯವಸ್ಥೆ ಆಗಬೇಕು ಅಂತೇಳಿ ಈಗಾಗಲೇ ಅದರ ಟೆಂಡರ್ ನಾವು ಕರೆದಿದ್ವಿ. ಇನ್ನು 15ರಿಂದ 20 ದಿವಸದಲ್ಲಿ ಆ ಟೆಂಡರ್ ಪ್ರಕ್ರಿಯೆ ಮುಗೀತು. ನಮ್ಮ ಅಮ್ಮಾಜೇಶ್ವರಿ ಕೊಟ್ಟಲಿಗೆ ಯಾತ ನೀರಾವರಿ ಒಳಗನೆ ಪೈಪ್ಲೈನ್ ಮುಖಾಂತರ ನಿಮ್ಮ ಉತ್ತರ ಭಾಗದ
ಪ್ರತಿಯೊಂದು ಸರ್ವೆ ನಂಬರ್ಗಳಿಗೆ ಚೇಂಬರ್ ಮುಖಾಂತರ ನೀರು ಕೊಡುವಂಥ ಕೆಲಸಕ್ಕೆ ಚಾಲನೆಯನ್ನು ಈಗಾಗಲೇ ನಾವು ಕೊಟ್ಟಿದ್ವಿ. ಅದು ಎಲ್ಲಿ ತನಕ ಬರ್ತೈತಪ್ಪ ಅಂತಂದ್ರೆ ನಿಮ್ಮ ತೋಟ ತನಕನೂ ನೀರು ಬರ್ತದೆ. ಉತ್ತರ ಭಾಗದ ಉಳಿದಿರ್ತಕ್ಕಂಥ ಕೊಡ್ರಿ, ನಾನೇನು ಕೂಡ ಗಡ್ಯ ಕೂತ್ ಮಾತಾಡ್ಕೊಂಡ್ರಿ ಉಳಿದಿದೆ. ಅದನ್ನು ಸಂಪೂರ್ಣ ನಮ್ಮ ಯೋಜನೆ ಒಳಗದನ್ನು ಸೇರಿಸ್ಕೊಂಡು ಈಗ ಸುಮಾರು ಒಂದು 15 ದಿವಸದ ಹಿಂದೆನೇ ಅದಕ್ಕೆ ಟೆಂಡರ್ ಕರೆದಿದ್ದೀವಿ. ಇನ್ನು 15 ದಿವಸ ನಂತರ ಟೆಂಡರ್ ಪೂರ್ಣ ಆದಮೇಲೆ ಅದಕ್ಕೆ ಪೈಪ್ಲೈನ್ ಕೆಲಸ ಕೂಡ ಪ್ರಾರಂಭ ಆಗ್ತದೆ. ಅದಕ್ಕೆ ಯಾವುದೇ ಥರದ ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ, ಇವತ್ತು ಇನ್ನೊಂದು ಹೊಸದು ನಿಮಗೆ ಮಂಜೂರಾತಿ ತೊಗೊಂಡು ಇವತ್ತು ಬಂದಿದೆ. ಅದು ಬಹುತೇಕ ನಿಮಗೆ ಯಾರಿಗೂ ಗೊತ್ತಿಲ್ಲ. 1ನೇ ತರಗತಿಯಿಂದ PVC ವರೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಒಂದು ಹೊಸ ಶಾಲೆಯನ್ನು ಇವತ್ತು ನಿಮ್ಮ ಕೊಪ್ಪತ್ತೂರು ಗ್ರಾಮಕ್ಕೆ ತಂದಿರ್ತಕ್ಕಂಥದ್ದು. ಅದು ಹೊಸ ಯೋಜನೆ ಬಂದಿತ್ತು. ಹೊಸ ಯೋಜನೆ ಒಳಗೆ ನಮ್ಮ ತಾಲೂಕಿಗೆ, ನಮ್ಮ ಕ್ಷೇತ್ರಕ್ಕೆ 3 ತಂದಿದ್ವಿ. ಒಂದು ಕೊಕ್ಕಟ್ನೂರು ಕೊಟ್ಟಿವಿ, ಒಂದು ಕವಳಿ ಕೊಟ್ಟಿವಿ, ಇನ್ನೊಂದು ಸತ್ತಿ ಗ್ರಾಮಕ್ಕೂ ಕೊಟ್ಟಿವಿ.